ಕೆಂಪಸಾಗರ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಹನುಮ ಜಯಂತಿ ಕಾರ್ಯಕ್ರಮ. राम राम रामेति रमे रामे मनोरमे सहस्रनाम तत्तुल्यं राम नाम वरानने ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸುಮೇಳಿ ಇವತ್ತಿನ ಕಾರ್ಯಕ್ರಮ ಸರ್, ಅನಾದಿ ಕಾಲದಿಂದಲೂ ವಿಜಯದಶಮಿ ಹನುಮ ಜಯಂತಿ ಮಹೋತ್ಸವನ ಮಾಡ್ಕೊಂಬರ್ತಾ ಇದ್ದೀವಿ. ಈಗಾಗಲೇ 10ನೇ ವರ್ಷ ಆಯಿತು. ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಯಾವ ಥರ ವಿಶೇಷತೆ? ಆಚಾರ್ಯರು ಹೇಳ್ತಾರೆ. ಈ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿಯ ಇಂದಿನ ದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಶುದ್ಧಿ ಪುಣ್ಯ ಗಣಪತಿ ಪೂಜೆ ಕಾರ್ಯಕ್ರಮ ಮಾಡಿಕೊಂಡು ಶಿವಗಂಗೆಗೆ ಹೋಗಿ ಅಲ್ಲಿ ದೇವರ ತೀರ್ಥವನ್ನು ತಂದು ಅಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಅಲ್ಲಿಂದ ಸಂಜೆಗೆ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ಪೂಜಾರಿಗಳನ್ನು ಮುಗಿಸಿಕೊಂಡು ದೇವಸ್ಥಾನದ ಬಂದು ತದನಂತರ ಮತ್ತೆ ಶುದ್ಧಿ ಪುಣ್ಯ ಗಣಪತಿ ಪೂಜೆ ಶುದ್ಧಿ ಪುಣ್ಯ ರಕ್ಷಾಬಂಧನ ಕಳಶಾರಾಧನೆಯೊಂದಿಗೆ ಮಹಾಗಣಪತಿ ವಾಸ್ತುಪುರುಷ ರಾಕ್ಷೋಗ್ನ ನವಗ್ರಹ ದೇವತೆಗಳು ಮತ್ತು ಗ್ರಾಮ ದೇವತೆಗಳ ಹೋಮಾದಿಗಳು ನೆರವೇರುತ್ತೆ. ಮತ್ತು ಬೆಳಗ್ಗೆ ಸುಪ್ರಭಾತದೊಂದಿಗೆ ಶ್ರೀ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ, ನಾನಾ ವಿಧ ಪುಷ್ಪಗಳ ಅಲಂಕಾರ, ಕಳಶಗಳ ಆರಾಧನೆ ಹಾಗೂ ಮಹಾಗಣಪತಿ ಹೋಮ, ಪ್ರಧಾನವಾಗಿ 1108 ಸಹಸ್ರನಾರಿಕೇಳ ಹೋಮ ಅಂದರೆ ಕೊಬ್ಬರಿಯಿಂದ 1108 ರಾಮತಾರಕ ಹೋಮವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ 10 ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ನೆರವೇರ್ತಾ ಬರ್ತಾ ಇದೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ವರ್ಷ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಏನಿಗೆ ಅಂದರೆ ಅವರು ಅಂದುಕೊಂಡಂತಹ ಕಾರ್ಯಗಳು ಸಿದ್ಧಿ ಆಗ್ತಾ ಇದೆ, ಅವರು ಅಂದುಕೊಂಡಂತಹ ಸಂಕಲ್ಪಗಳು ಶೀಘ್ರವಾಗಿ ನೆರವೇರ್ತಾ ಇದೆ. ಏನು 48 ದಿನಗಳ ಒಳಗಡೆ ಅವರ ಕಾರ್ಯಗಳು ನೆರವೇರ್ತಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಭಕ್ತಾದಿಗಳ ಸಂಖ್ಯೆ ಪ್ರತಿ ವರ್ಷ 10ರಿಂದ 100, 100ರಿಂದ 1000, ಲಕ್ಷದಂತೆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆ ಜನಗಳನ್ನು ಒಂದು
ಒತ್ತಡವನ್ನು ತಾಳಲಿಕ್ಕಾಗಲಿ ಜನಸಂಖ್ಯೆಯನ್ನು ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಅಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳು ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಈ ದೇವಾಲಯದ ವಿಶೇಷತೆ, ಈ ದೇವಸ್ಥಾನದ ಇತಿಹಾಸ. ತಮ್ಮ ಹೆಸರು? ನಮ್ಮ ಹೆಸರು ರಾಮಕೃಷ್ಣ, CS ಹೋಬಳಿ ಜನ್ನೇನಹಳ್ಳಿ ರಂಗಸ್ವಾಮಿ ಅರ್ಚಕರು. ನಾವು ಪುರೋಹಿತೆಯನ್ನು ಮಾಡಿಕೊಂಡು ಎಲ್ಲ ದೇವಾಲಯಗಳಲ್ಲೂ ಭಗವಂತನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಹಿಂದೆ ಇದು 300 ವರ್ಷದ ಇತಿಹಾಸ ಇದೆ. ಕೆಂಪೇಗೌಡರು ಈ ಜಾಗದಲ್ಲಿ ಬಂದು ತಣ್ಣೀರಕ್ಕೋಸ್ಕರ ಕೆಂಪಸಾಗರ ಅಂತ ಹೇಳಿ ಒಂದು ಹೆಸರು ಬಂದಿದೆ. ಇದು ಮೂಲತಃ ಅಗ್ರಹಾರ ಅಂತ ಹೆಸರಿರೋವಂಥದ್ದು. ಇಲ್ಲಿ ಅನಾದಿ ಕಾಲದಿಂದಲೂ ನಡ್ಕೊಂಬರ್ತಾ ಇದೆ. ಈಗ ನಾವು ಪ್ರಪ್ರಥಮವಾಗಿ ಒಂದು 10 ವರ್ಷದ ಕಾಲ ಹನುಮ ಜಯಂತಿನ ನಮ್ಮ ಗ್ರಾಮಸ್ಥರಾಗ್ಬೋದು, ಅಕ್ಕಪಕ್ಕ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಕೈಗೊಂಡಿದ್ದೀವಿ ಕಾರ್ಯಕ್ರಮ. ಇಲ್ಲಿ ಬಂದಂಥ ಭಕ್ತರಿಗೆ ಹೂ ಪ್ರಸಾದ ಕೇಳೋದು, ಮರನೀರು ಹಾಕೋದು, ಜ್ಯೋತಿಷಿ ಹೇಳೋದು ಎಲ್ಲನೂ ಒಂದು ಪ್ರಯತ್ನ ಭಗವಂತನ ಮೇಲೆ ಅನುಗ್ರಹ ಇಟ್ಟು ಮಾಡ್ತಾ ಇದ್ದೀವಿ. ಈಗೇನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ವರ್ಷ ಅದೇ ತಿಂಗಳಲ್ಲಿ ಕಟ್ಲೆ ಮೆರವಣಿಗೆಗಳು, ಪೂಜೆಗಳು, ಅಮಾಸೆ ಪೌರ್ಣಮಿಲೆಲ್ಲ ಜನಸಂಖ್ಯೆ ಬರೋದು, ಮರನೀರು ಹಾಕ್ಸ್ಕೊಳ್ಳೋದು, ಈ ಥರ ಎಲ್ಲ ನಡೀತದೆ ಸರ್. ಇಲ್ಲಿ ಬಂದು ಬರೀ 11 ರೂಪಾಯಿ ಸಂಕಲ್ಪ ಮಾಡಿ 3 ರಿಂದ 5 ಇಲ್ಲ 7 ಪೂಜೆ ಕೊಡೋದ್ರೊಳಗೆ ಅವ್ರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾವುದೇ ಅರ್ಕೆ ಇದು ಏನು ಮಾಡಿಸೋಂತಲ್ಲ, ಅವ್ರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಏನು ಬೇಕಾದ್ರೂ ಅವ್ರ ಭಕ್ತರು ಬಂದು ಏನು ಬೇಕಾದ್ರೂ ಮಾಡ್ಕೋಬೋದು. ಕೆಂಪಸಾಗರ ಅಂತ ಯಾಕೆ ಹೆಸರು ಬಂತು ಸ್ವಾಮಿ ಇಲ್ಲಿ? ಕೆಂಪೇಗೌಡರು ಬಂದು ಒಂದು ದಿನ ತಣ್ಣಗಿರೋದಕ್ಕೆ ಕೆಂಪಸಾಗರ ಅಂತ ಒಂದು ಹೆಸರು ಬಂದಿದೆ. ಈಗ ಪ್ರತಿನಿತ್ಯ ನೈವೇದ್ಯ ಪೂಜೆ ನಡೆಯುತ್ತೆ. ಪ್ರತಿ ದಿವಸ ನಡೀತದೆ. ಎಷ್ಟು ಕೃಷ್ಣಮೂರ್ತಿ ಬೆಳಿಗ್ಗೆ ಎಷ್ಟು ಗಂಟೆ ಶುರುವಾಗಿ ಎಷ್ಟು ಗಂಟೆ? ಸರ್ 11:30 ಲಾಸ್ಟ್ ಮಹಾಮಂಗಳಾರತಿ ನಮ್ಮದು 1 ಗಂಟೆಗೆ ಮಹಾಮಂಗಳಾರತಿ. ಶನಿವಾರ ಮಂಗಳವಾರ ಪ್ರತಿದಿನ 1 ಗಂಟೆಗೆ ಮಹಾಮಂಗಳಾರತಿ. ಮಾಮೂಲಾಗಿ ಇರುತ್ತೆ. ಯಾವ್ಯಾವ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಸರ್? ತುಂಬ ಕಡೆಯಿಂದ ಬರ್ತಾರೆ. ಇವಾಗ ಹೆಚ್ಚಾಗಿ ಬರೋಂಥ ಅಮಾವಾಸ್ಯೆ ಪೌರ್ಣಮಿ. ಅಮಾವಾಸ್ಯೆ ಪೂರ್ಣಿಮೆ ಜಾಸ್ತಿ ಏನಾದ್ರು ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸ್ವಲ್ಪ? ಬರೋಂಥ ಭಕ್ತಾದಿಗಳು ಬಂದಂಥ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ರಪ್ಪ, 11 ರೂಪಾಯಿ ಸಂಕಲ್ಪ ಮಾಡಿ ಕಟ್ಕೊಳ್ಳಿ, ನಿಮ್ಗೇನು ಭಗವಂತ ಅನುಗ್ರಹಿಸ್ತಾನೋ ಅದನ್ನು ಹೊರ ಕೇಳ್ಕೊಳ್ಳಿ. ಅವನ ಕೈಲಾದಷ್ಟು ಅನ್ನ ಸಂದರ್ಪಣೆ ಆಗ್ಬೋದು, ನಿಮ್ಮ ಹೆಸರು ತುಲಾಭಾರ ಆಗ್ಬೋದು, ಬೆಲ್ಲ ತುಲಾಭಾರ ಆಗ್ಬೋದು, ಕಾಣಿಕೆ ಆಗ್ಬೋದು, ನಿಮ್ಮ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹೊರತು ಬೇರೆ ಯಾರಿಗೂ ನಾವು ಆ ಥರ ಈ ಥರ ಇದು ಹಾಕೋದು ಯಾವುದೂ ಇಲ್ಲ ಸರ್. ಈಗ ಬರುವ ಭಕ್ತಾದಿಗಳಿಗೆ ಏನಾದರೂ ಮೂಲ ಸೌಕರ್ಯ ಏನಾದರೂ ಇಲ್ಲಿ ವ್ಯವಸ್ಥೆಗಳು ಇದೆಯಾ ಸ್ವಾಮಿ? ಇನ್ನೂ ಮಾಡಿಲ್ಲ ಸರ್, ಮಾಡಬೇಕು ಅಂತಿದೆ. ಏನು ಮಾಡಬೇಕು ಅಂತಿದೆ? ಸಮುದಾಯ ಭವನ ಏನಾದರೂ? ಸಮುದಾಯ ಭವನ ಮಾಡಬೇಕು. ಇನ್ನು ಸ್ವಲ್ಪ ಹೆಣ್ಮಕ್ಳುಗಳಿಗೆ ಟೈಲೆಟ್ಗಳು ಇವೆಲ್ಲ ರೆಡಿ ಮಾಡಿಸ್ಬೇಕು. ಈಗ ಮಾಡಿಸ್ತೀವಿ ಸರ್, ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿಸ್ತೀವಿ. ಟ್ರಸ್ಟ್ ಇದೆಯಾ ಸರ್ ಇದಕ್ಕೆ? ಹಾಂ ಸರ್. ಟ್ರಸ್ಟ್ ಅಧ್ಯಕ್ಷ ಸರ್ ಚಿಕ್ಕಣ್ಣಗೌಡರು ಮುನ್ಸಾಮಯ್ಯ. ಟ್ರಸ್ಟಿಗಳು ಎಷ್ಟು ಜನ ಇದ್ದಾರೆ ಸರ್? ಟ್ರಸ್ಟಿ 9 ಜನ ಇದ್ದಾರೆ. 9 ಜನ ಇದ್ದಾರೆ. ಕರೆಸ್ಬೇಕಾ ಸರ್ ಅದನ್ನ? ಬೇಡಿ ಪರವಾಗಿಲ್ಲ. ಮಾಮೂಲಿ ಇನ್ನೂ ಇದನ್ನು ಮಾಡಿಲ್ಲ, ಮಾಮೂಲಿ ನಮ್ಮ ಇದಕ್ಕೆ ಮಾಡ್ಕೊಂಡು ನಮ್ದು ಇಲ್ಲೇ ಮರೂರು ನಮ್ಮದು. ಇಲ್ಲಿ ಒಬ್ಬರು ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗಲಿ ಅಂತ ಕರ್ಕೊಂಡ್ಬಂದ್ವಿ. ಅವ್ರು ಒಳ್ಳೇದಾಗ್ತು. ನಾವು ಹಲವಾರು ಜನನ ತುಂಬ ದಿನದಿಂದ 3 ವರ್ಷದಿಂದ ಕರ್ಕೊಂಡ್ಬರ್ತಾ ಇದ್ದೀವಿ. ಎಲ್ಲರಿಗೂ ಅನುಕೂಲ ಆಗಿದೆ. ಇಲ್ಲಿ ಬಂದು 11 ರೂಪಾಯಿ ಅರ್ಕೆ ಕಟ್ಟಿ 9 ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ 3 ವಾರ ಬರೋ ಅಷ್ಟೊತ್ತಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬ ಅನುಕೂಲ ಆಗಿದೆ, ನಮ್ಗೆ ಅನುಕೂಲ ಆಗಿದೆ. ಅನುಕೂಲ ಆಗೋದ್ರಿಂದಲೇ ನಾವು ಬರ್ತಾ ಇರೋದು ಇಲ್ಲಿಗೆ. ತುಂಬ ಜನಕ್ಕೆ ಎಲ್ಲನೇ ಇಲ್ಲೇನು ಯಾವುದು ಮಾಟ ಮಂತ್ರ ಏನೂ ಮಾಡಲ್ಲ. ಸ್ವಾಮಿ ನಂಬಬೇಕು, ನಂಬಿದ್ರೆ ಫಲ ಕೊಡ್ತಾರೆ. ನಿಮ್ಮ ಹೆಸರು? ಕೃಷ್ಣ ಅಂತ, ಮರೂರು. ನಮ್ಮ ಮೊಮ್ಮಗ ನಾವು ಕನ್ನಡಿಗರು. ಹೊನ್ನೇವಡಿನ ಪಳ್ಳ ನಮ್ಮ ತಾತಾರು. ಇಲ್ಲಿ ನಾವು ಚಿಕ್ಕಮಗಳೂರಿಂದಲೂ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಭಾಳ ಜೋರಾಗಿ ಕಾರ್ಯಕ್ರಮಗಳು ನಡೀತವೆ. ಭಾಳ ಭಕ್ತಾದಿಗಳು ಜಾಸ್ತಿ ಬರ್ತಾವ್ರೆ. ದೇವರು ಭಾಳ ಭಕ್ತಿಯಿಂದ ನೆಟ್ಕೊಂಡವ್ರಿಗೆ ಅನುಗ್ರಹಿಸ್ತಾವ್ರೆ. ಎಲ್ಲರಿಗೂ ಭಾಳ ಆಶೀರ್ವಾದ ಮಾಡಿ. ನಮ್ಮ ಹೆಸರು ಕೆಂಚಪ್ಪ ಅಂತ ಹೇಳ್ಬಿಟ್ಟು ಸರ್ ಯಾವ ಭಕ್ತರಹಳ್ಳಿ. ನಾವು ಈಗ 1.5-2 ತಿಂಗಳಿಂದ ಬರ್ತಾ ಇದ್ದೀವಿ ಸರ್. ನಾವು ನಂಜನಗೂಡು ತಾಲೂಕು. ಈ ಕುಣಿಗಲ್ಗೆ ಬಂದು ಈಗ 6 ತಿಂಗಳಾಗಿದೆ. ಯಾರೋ ಹೇಳಿದ್ರು ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ಹೋಗಿ ಅನುಕೂಲ ಆಗುತ್ತೆ ಹೋದ್ಮೇಲೆ ಬಂದ್ವಿ. ನಮಗೂ ತುಂಬ ಪ್ರಾಬ್ಲಮ್ ಇತ್ತು, ಪರವಾಗಿಲ್ಲ, ಎಲ್ಲ ಸಾಲ್ವ್ ಆಗಿದೆ, ಅನುಕೂಲ ಆಗಿದೆ. ವಿಶೇಷ ಏನಿರುತ್ತೆ? ಇವತ್ತು ಹನುಮ ಜಯಂತಿ ಇದೆ, ಹೋಮ ಎಲ್ಲ ಮಾಡೋದು. ನಾವು ಬಂದು ಪೂರ್ಣಾವಧಿಗೆ ಎಲ್ಲ ಪೂಜೆ ಮಾಡ್ತೀವಿ. ಬರ್ತಾ ಇರ್ತೀರಾ? ಈಗ ಬರ್ತಾ ಇರ್ತೀವಿ ಸರ್, ಅವಾಗ ಬರ್ತಾ ಇರ್ತೀವಿ. ನಾವು ಬಿಟ್ಟಿಲ್ಲ, ತಪ್ಪಿಸಿಲ್ಲ, ವಾರ ಬರ್ತಾ ಇರ್ತೀವಿ. ಇಲ್ಲಿ ಯಾವ ವಾರ ಪೂಜೆ ಯಾವ ವಾರ ಮಾಡ್ತಾರೆ ಸರ್? ದಿನ ಮಾಡ್ತಾರೆ. ಶುಕ್ರವಾರ, ಮಂಗಳವಾರ, ಶನಿವಾರ ನಾವು ಬರೋದು. ಅಮಾವಾಸ್ಯೆ ಹುಣ್ಣಿಮೆ ನಾವು ಬರ್ತೀವಿ. ನಾವು ಇಲ್ಲಿ ಏನೇನು ಮಾಡ್ತಾರೆ ಮೇಡಮ್ ಬಂದರೆ? ಪೂಜೆ ಮಾಡ್ತಾರೆ, ಅಭಿಷೇಕ ಇದೆ, ಅಡಿಕೆ ಕವಡೆ ಶಾಸ್ತ್ರ ಎಲ್ಲ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿ ಹೇಳ್ತಾರೆ. ಅನುಕೂಲ ಆಗಿದೆ ಸರ್ ನಮಗೆ. ರೇಣುಕಾ. ನಿಮ್ಮ ಹೆಸರು ಮೇಡಮ್? ನಯನ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ಈಗ 1-2 ತಿಂಗಳಿಂದ. ಏನೆಲ್ಲ ನಿಮಗೆ ಒಳ್ಳೆಯದಾಗಿದೆ? ಹೌದು ಸರ್, ಯಾವ ದೇವ್ರು ಬಂದಿರೋದು? ಆಂಜನೇಯ.
ಇವತ್ತು ಹನುಮನ ಜಯಂತಿ ಅಂತ ಬಂದಿದ್ದೀರಿ. ಹನುಮಾನ್ ಜಯಂತಿ ತುಂಬ ಒಳ್ಳೆಯದಾಗುತ್ತೆ ಸರ್. ತುಂಬ ಜನ ಬರ್ತಾ ಇದ್ರಿ. ತುಂಬ ಜನ ಬರ್ತಾರೆ ಸರ್. ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಏನೋ ಒಂಥರ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ನಿಮ್ಮ ಹೆಸರು? ನಯನ ಅಂತ. ಥ್ಯಾಂಕ್ ಯು. ಹೆಂಗೆ ಹನುಮ ಜಯಂತಿ ನಡೀತಾ ಮುಂಚಾಗಿ ಸ್ಟಾರ್ಟಿಂಗು ದೇವಸ್ಥಾನ ಇತ್ತು. ಅದು ಈ ಥರ ಎಲ್ಲ ನಡೀತಾ ಇರಲಿಲ್ಲ. ಅವಾಗ ಸ್ವಲ್ಪ ಸಿಂಪಲಾಗಿ ನಡೀತಾ ಇತ್ತು. ದೇವರಿಗೆ ಇವಾಗ ಒಳ್ಳೆಯದೆಲ್ಲ ಹೋಗ್ಬಿಟ್ಟು ಹನುಮ ಜಯಂತಿ ಮಾಡೋದ್ರಿಂದ ಫಂಕ್ಷನಲ್ಲಿ ಜೋರಾಗಿ ನಡೀತದೆ. ಪ್ರತಿ ವರ್ಷವೂ ಸಹ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಕಡಿಮೆ ಅಂತೂ ಆಗ್ತಾ ಇಲ್ಲ. ಇಲ್ಲಿ ಬರೋಂಥ ಭಕ್ತಾದಿಗಳು ಎಲ್ಲ ಒಳ್ಳೇದಾಗ್ತಿದೆ ಮೇಡಮ್. ಯಾರು ಏನೇ ಸಹ ಆಯ್ಕೆ ಮಾಡ್ತಾಯಿದ್ರು ಅವರೆಲ್ಲ ಒಳ್ಳೆಯದಾಗ್ತದೆ. ತಮ್ಮ ಹೆಸರು?